ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂತಹ ಒಂದು ವಿಭಿನ್ನವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ, ಈ ಚಾನಲ್ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ ತಗೊಂಡಿರುವ ಅಕ್ಕಿ ಇದು. ಅಂದ್ರೆ ನಿಮ್ಗೆ ಇಲ್ಲಿ ರೆಡ್ ರೈಸ್ ತಗೋಬಹುದು, ಈ ಅಕ್ಕಿ ತಗೋಬಹುದು, ಇಲ್ಲ ಅಂದ್ರೆ ದೋಸೆ ಅಕ್ಕಿ ವೈಟ್ ರೈಸ್ ಒಂದು ತಗೋಬಹುದು. ಇದು ನೋಡಿ ಈ ರೀತಿ ಇರುತ್ತೆ, ಬಾಯ್ಲ್ಡ್ ರೈಸೇ, ಆದ್ರೆ ರೆಡ್ ರೈಸ್ ಅಲ್ಲ. ನೋಡಿ ಈ ರೀತಿ ಇರುತ್ತೆ. ರೇಷನ್ ಶಾಪ್ಗಳಲ್ಲೆಲ್ಲ ಈ ರೈಸ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ. ಅಂದ್ರೆ ನಾನಿಲ್ಲಿ ರಾತ್ರಿ ಇಡೀ ನೆನೆಸಿಟ್ಟಿರೋದು. ಇಲ್ಲ ಅಂದ್ರೆ ಒಂದು 3 ರಿಂದ 4 ಗಂಟೆ ಹೊತ್ತು ನೆನೆಸಿದ್ರೆ ಸಾಕು. ನೋಡಿ, ನಮ್ಮ ಅಕ್ಕಿ ಎಲ್ಲ ನೆಂದು ಇವಾಗ ರೆಡಿ ಆಗಿದೆ. ನೋಡಿ ಈ ರೀತಿ ಇದೆ, ಚೆನ್ನಾಗಿ ನೆಂದಿರ್ಬೇಕು. ನೋಡಿ ಈ ರೀತಿ. ಇನ್ನು ನಾವು ಇದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ತೆಗ್ದ್ಬಿಟ್ಟು ಇದನ್ನ ಸ್ವಲ್ಪ ಒಣಗಿಸ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಅದಾದ್ರೆ ಬೇಗ ಒಣಗುತ್ತೆ. ಅದರ ಮೇಲ್ಗಡೆ ಈ ರೀತಿ ಇದನ್ನ ಸ್ಪ್ರೆಡ್ ಮಾಡಬೇಕು, ಫುಲ್ ಆಗಿ ಹಾಕೋಬೇಕು. ಹಾಕ್ಬಿಟ್ಟು ನೋಡಿ ಈ ರೀತಿ ಇದನ್ನ ನಾನಿಲ್ಲಿ ಒಣಗಿಸ್ತಾ ಇರೋದು ಫ್ಯಾನ್ ಅಡಿಗೆ ಇಟ್ಟು. ಫ್ಯಾನ್ ಅಡಿಗೆ ಒಂದು 20 ನಿಮಿಷ ಇಟ್ಟರೆ ಇದು ಕರೆಕ್ಟ್ ಆಗಿ ಸಿಗುತ್ತೆ. ಸೂರ್ಯನ ಬೆಳಕಿಗೆಲ್ಲ ಒಣಗಿಸ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಫುಲ್ ಆಗಿ ಒಣಗಬಾರ್ದು, ಸ್ವಲ್ಪ ತೇವಾಂಶ ಇರಬೇಕು ಇದರಲ್ಲಿ. ಆ ರೀತಿ ನಮಗೆ ಈ ರೆಸಿಪಿಗೆ ಬೇಕಾಗಿರೋದು. ನೋಡಿ ಈ ರೀತಿ ಮಾಡ್ಬಿಟ್ಟು ನಾನೊಂದು ಫ್ಯಾನ್ ಅಡಿಗೆ ಇಡ್ತಾ ಇದ್ದೀನಿ. ನೋಡಿ 20 ನಿಮಿಷ ಆಗಿದೆ. ನೋಡಿ ನಮ್ಮ ಅಕ್ಕಿ ಈ ರೀತಿ ಒಣಗಿ ನಮಗೆ ಇಲ್ಲಿ ರೆಡಿಯಾಗಿ ಸಿಕ್ಕಿದೆ. ನೋಡಿ, ನೋಡುವಾಗ ಒಣಗಿದೆ, ಆದ್ರೆ ಮುಟ್ಟುವಾಗ ಸ್ವಲ್ಪ ತೇವಾಂಶ ಇದೆ. ಆ ರೀತಿ ಇರಬೇಕು. ಇನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುಡಿ ಮಾಡಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹುಡಿ ಮಾಡ್ಕೊಳ್ಳಿ. ಒಮ್ಮೆಲೆ ಹಾಕಿ ಹುಡಿ ಮಾಡೋದಿಕ್ಕೆ ಕಷ್ಟ ಆಗ್ತಿದ್ರೆ ಆ ರೀತಿ ಮಾಡ್ಬೋದು. ಇದನ್ನ ಹುಡಿ ಮಾಡಿ ತರ್ತೀನಿ ನಾನು. ನೋಡಿ, ನಮ್ಮ ಅಕ್ಕಿಯಲ್ಲಿ ಮಾಡಿರುವಂತಹ ಹುಡಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಹಿಟ್ಟು ನೋಡಾಗ್ಲೂ ಅದೇ ರೀತಿ ಸ್ವಲ್ಪ ತೇವಾಂಶ ಇರುತ್ತೆ ಇದರಲ್ಲಿ. ಸ್ವಲ್ಪ ರವೆ ಶೇಪಲ್ಲಿ, ರವೆ ಮುಟ್ಟುವಾಗ ಯಾವ ರೀತಿ ಆಗುತ್ತೆ ಅದೇ ರೀತಿ ಆಗುತ್ತೆ. ಇದೇ ರೀತಿ ಎಲ್ಲ ಹುಡಿ ಮಾಡಿ ನಾನು ತರ್ತೀನಿ. ನೋಡಿ, ಇವಾಗೆಲ್ಲ ಹುಡಿ ರೆಡಿ ಆಗಿದೆ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮ್ಗೆ ಬೇಕಾಗಿರೋದು ಬಾಳೆ ಎಲೆ. ನೋಡಿ, ಬಾಳೆ ಎಲೆ ಸಣ್ಣ ಸಣ್ಣ ಬಾಳೆ ಎಲೆ ನಾನು ತಗೊಂಡಿರೋದು. ಅಂದ್ರೆ ನಮ್ಮ ಕೈಯಷ್ಟು ಉದ್ದ ಇದ್ರೆ ಸಾಕು. ಇದನ್ನ ಚೆನ್ನಾಗಿ ತೊಳೆದು ತಂದಿದ್ದೀನಿ. ಇನ್ನು ಇದನ್ನ ಸ್ವಲ್ಪ ಬಿಸಿ ಮಾಡ್ಬೇಕು, ಅಂದ್ರೆ ಬಾಡಿಸ್ಬೇಕು. ನೋಡಿ, ನಾನು ಗ್ಯಾಸಲ್ಲಿ ಇದನ್ನ ಬಾಡಿಸ್ತಾ ಇದ್ದೀನಿ. ಬಾಡಿಸಿದ್ರೆ ನಮ್ಗೆ ಫೋಲ್ಡ್ ಮಾಡುವಾಗ ಎಲೆ ಹರಿಯಲ್ಲ. ಇಲ್ಲಾಂದ್ರೆ ಹಸಿಯಾಗಿ ಮಾಡಿದ್ರೆ ಅದು ಫುಲ್ ಆಗಿ ಹರಿಯುವ ಚಾನ್ಸ್ ಇರುತ್ತೆ ಎಲೆ. ಇದೇ ರೀತಿ ಎಲ್ಲ ಎಲೆ ಪೀಸನ್ನ ನಾನು ಇದೇ ರೀತಿ ಬಾಡಿಸಿ ತರ್ತೀನಿ. ನಮ್ಗೆ ಬೇಕಾದಷ್ಟು ಬಾಡಿಸಿ ತರ್ತೀನಿ ನಾನು ಇದೇ ರೀತಿ. ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಕಪ್ಪು ತುರ್ದಿಟ್ಕೊಂಡಂತಹ ಬೆಲ್ಲ, 3/4 ಕಪ್ಪು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ಸ್ಟವ್ ಆನ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬೇಕಂದ್ರೆ ಇದು ನಾವು ಫಿಲ್ಲಿಂಗ್ಸ್ ರೆಡಿ ಮಾಡ್ತಾ ಇರೋದು, ಸ್ವೀಟ್ ಫಿಲ್ಲಿಂಗ್ಸ್. ಇದು ಆಪ್ಷನಲ್, ಸಿಹಿ ಇಷ್ಟ ಇದ್ದವರಿಗೆ ಮಾತ್ರ. ಇಲ್ಲದವರಿಗೆ ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ನೋಡಿ, ಇದು ಇವಾಗ ರೆಡಿ ಆಗಿದೆ. ಸಾಕು, ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನೊಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ನಮ್ಮ ಹುಡಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಸ್ವಲ್ಪ ತುಪ್ಪ ಹಾಕಬೇಕು. ಇದು ಆಪ್ಷನಲ್, ಇಷ್ಟ ಇದ್ರೆ ಮಾತ್ರ ಹಾಕೊಳ್ಳಿ, ತೊಂದರೆ ಏನಿಲ್ಲ. ಇನ್ನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ನಾನು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈ ತೆಂಗಿನ ತುರಿ, ತುಪ್ಪ, ಉಪ್ಪು ಎಲ್ಲ ನಮ್ಮ ಈ ಹುಡಿಗೆ ಚೆನ್ನಾಗಿ ಎಳಿಬೇಕು. ಆ ರೀತಿ ಗಟ್ಟಿಯಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇನ್ನು ನೀರು ಒಮ್ಮೆಲೆ ಸೇರಿಸೋದಲ್ಲ. ನಾನು ನೋಡಿ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ 2ನೇ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಇವಾಗ 3ನೇ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 4ನೇ ಟೇಬಲ್ ಸ್ಪೂನ್, 5 ಟೇಬಲ್ ಸ್ಪೂನ್ ನೀರು ಹಾಕೊಂಡಿದ್ದೀನಿ. ಅಂದ್ರೆ ಇದು ಹಿಟ್ಟು ನೀರಾಗಿ ಬರೋದಲ್ಲ, ಜಸ್ಟ್ ನೆನಿಬೇಕು ಹಿಟ್ಟು. ನೋಡಿ, ಉಂಡೆ ಮಾಡುವಾಗ ಈ ರೀತಿ, ಆಮೇಲೆ ಇದೇ ರೀತಿ ಬರಬೇಕು. ಹಿಟ್ಟು ಚೆನ್ನಾಗಿ ನೆಂದಿರ್ಬೇಕು, ಅಷ್ಟೇ ಬೇಕಾಗಿರೋದು. ನೋಡಿ, ಮುಟ್ಟುವಾಗ ಚೆನ್ನಾಗಿ ನೆಂದಿರ್ಬೇಕು ಹಿಟ್ಟು. ನೋಡಿ ಸಾಕು, ಇವಾಗ ಹಿಟ್ಟು ರೆಡಿ ಆಗಿದೆ. ಇನ್ನು ನಾವು ಈ ಬಾಡಿಸಿದಂತಹ ಬಾಳೆ ಎಲೆಯನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ದೊಡ್ಡ ಕೆಲಸ ಇರೋದು ಇದೆ. ನೋಡಿ, ಇದನ್ನ ಫೋಲ್ಡ್ ಮಾಡೋದು. ತುಂಬಾ ಸುಲಭವಾಗಿ ಫೋಲ್ಡ್ ಮಾಡ್ಬೋದು. ಅಷ್ಟು ಕರೆಕ್ಟ್ ಆಗಿ ನಾನು ಹೇಳಿಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲು ನೋಡಿ, ಇದನ್ನ ಈ ರೀತಿ ಫೋಲ್ಡ್ ಮಾಡ್ಬೇಕಂದ್ರೆ ಮಧ್ಯ ಭಾಗದಿಂದ ಈ ರೀತಿ ಮಡಚಬೇಕು. ಅಂದ್ರೆ ಕೋನ್ ಶೇಪ್ ಅಲ್ಲಿ ಮಾಡ್ಬೇಕು. ನೋಡಿ ಈ ರೀತಿ ಮಾಡಬೇಕು. ಆಮೇಲೆ ನಾವು ಅದ್ರ ಎಂಡ್ ಇರುತ್ತೆ ಅಲ್ವಾ, ಅದು ಮೇಯ್ನ್ ಆಗಿ ನೋಡ್ಕೊಳ್ಳಿ. ಅದನ್ನ ಟೈಟ್ ಆಗಿ ಹಿಡ್ಕೊಳ್ಳಿ. ಸ್ಟಿಕ್ ಕುತ್ಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಇದ್ರೊಳಗಡೆ ನಾವು ಮಾಡಿಟ್ಟಂತಹ ಹುಡಿ ಇದೆಯಲ್ಲ, ಅಕ್ಕಿ ಹುಡಿ, ಅದನ್ನ ಹಾಕೋಬೇಕು. ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ.
ಆಮೇಲೆ ಇದ್ರ ಒಳಗಡೆ ಸ್ವೀಟ್ ಫಿಲ್ಲಿಂಗ್ಸ್ ಇದೆಯಲ್ಲ ಅದನ್ನ ಹಾಕೊಳ್ಳಿ. ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಅದರ ಮೇಲ್ಗಡೆ ಪುನಃ ಅಕ್ಕಿ ಹುಡಿ ಹಾಕೋಬೇಕು. ಈ ರೀತಿ ಫುಲ್ ಆಗಿ ಸೆಟ್ ಮಾಡ್ಕೊಳ್ಳಿ. ಒಂದ್ಸಲ ಪ್ರೆಸ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಮಾಡ್ಬಿಟ್ರೆ ಆಯ್ತು. ಆಮೇಲೆ ನೋಡಿ ನಾವು ಅದರ ಎಂಡ್ ಇದೆಯಲ್ಲ ಅದೇ ಸೈಡ್ ಇಂದ ಮಡಚಬಹುದು. 2 ಮೆಥಡ್ ತೋರಿಸ್ತೀನಿ ನೋಡಿ. ಅದೇ ಸೈಡ್ ಇಂದ ಮಡಚಿದ್ರೆ ಈ ರೀತಿ ಬರುತ್ತೆ. ನಾವು ಆ ಎಂಡ್ ಬರುತ್ತೆ ಅಲ್ವಾ ಅದರ ಕೊನೆ ಅದೇ ಸೈಡ್ ಇಂದ ಮಡಚಿ ನೋಡಿ. ಮಧ್ಯ ಭಾಗದಿಂದ ಮಡಚಿ ಆಮೇಲೆ ಸೈಡ್ ಇಂದ 2 ಭಾಗದಿಂದ ಈ ರೀತಿ ಮಡಚಬೇಕು. ಆಮೇಲೆ ಉಳಿದಿರೋದನ್ನ ಆ ಎಂಡ್ ಭಾಗ ಬರುತ್ತಲ್ಲ ಅದಕ್ಕೆ ಈ ರೀತಿ ಮಾಡ್ಬೇಕು. ಅವಾಗ ಟೈಟ್ ಆಗಿ ನಿಲ್ಲುತ್ತೆ. ಇದೊಂದು ಮೆಥಡ್. ಈ ರೀತಿ ಇನ್ನೊಂದು ಅದೇ ರೀತಿ ನಾನು ತೋರಿಸ್ತೀನಿ ನೋಡಿ. ಅದೇ ರೀತಿ ಮಧ್ಯ ಭಾಗದಿಂದ ಫೋಲ್ಡ್ ಮಾಡಬೇಕು. ಅದರ ಒಳಗಡೆ ನಮ್ಮ ಅಕ್ಕಿ ಹುಡಿ, ಅದರ ಒಳಗಡೆ ಫಿಲ್ಲಿಂಗ್ಸ್ ಎಲ್ಲ ಸೆಟ್ ಮಾಡಿ ಈ ರೀತಿ ಮಾಡಬೇಕು ನೋಡಿ. ಆಮೇಲೆ ನಮ್ಮ ಅಕ್ಕಿ ಹುಡಿ ಪುನಃ ಹಾಕ್ಬಿಟ್ಟು ಸೆಟ್ ಮಾಡಬೇಕು. ಇಲ್ಲಿ ನಾನು ಮಡಚುತ್ತಾ ಇರೋದು ನಮ್ಮ ಕೊನೆ ಬರುತ್ತಲ್ವ, ಎಂಡ್ ಬರುತ್ತಲ್ವ, ಅದರ ಆಪೋಸಿಟ್ ಸೈಡ್ ಅಂದ್ರೆ ವಿರುದ್ಧ ಸೈಡ್ ಇಂದ ನೋಡಿ ಈ ರೀತಿ ಮಡಚಬೇಕು. ಆಮೇಲೆ ಸೈಡ್ ಇಂದ ಕರೆಕ್ಟ್ ಆಗಿ 2 ಬದಿಯಿಂದ ಸ್ವಲ್ಪ ನೀಟಾಗಿ ಮಡಚಿದ್ರೆ ಟೈಟು ನಿಲ್ಲುತ್ತೆ, ನೋಡೋದಿಕ್ಕೂ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ನೋಡಿ ಈಚೆ ಸೈಡ್ ಇಂದ ಅದೇ ರೀತಿ ಮಡಚಿ ಅದರ ಉಳಿದಿರುವ ಭಾಗವನ್ನ ಅದೇ ಸೈಡ್ಗೆ ಮಡಚ್ಕೊಂಡ್ರೆ ಆಯ್ತು. ಅವಾಗ ನೋಡಿ ಟೈಟ್ ಆಗಿ ನಿಲ್ಲುತ್ತೆ. ನಿಮ್ಗೆ ಯಾವ ಮೆಥಡ್ ಸುಲಭನ ಅದು ಮಾಡ್ಕೊಳ್ಳಿ. ನಂಗೆ ಇದು ಸುಲಭ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಫೋಲ್ಡ್ ಮಾಡುವಾಗ ಬರುವ ಎಂಡ್ ಇರುತ್ತಲ್ವ ಅದರ ಆಪೋಸಿಟ್ ಸೈಡ್ ಇಂದ ಪುನಃ ಮಡಚಬೇಕು. ಅವಾಗ ಕರೆಕ್ಟ್ ಆಗಿ ಸಿಗುತ್ತೆ. ಇಲ್ಲಿ ನೋಡಿ ಇದು ಸ್ವೀಟ್ ಮಾಡಿರೋದು 2. ಇನ್ನು ನಾನು ಸ್ವೀಟ್ ಹಾಕದೆ ಮಾಡ್ತಾ ಇರೋದು. ಹಾಗೆ ಹುಡಿ ಮಾತ್ರ ಹಾಕೊಂಡ್ರೆ ಸಾಕು, ಬೇರೆ ಏನು ಹಾಕೋದು ಬೇಕಾದ ಅವಶ್ಯಕತೆ ಇಲ್ಲ. ಹುಡಿ ಮಾತ್ರ ಹಾಕ್ಬಿಟ್ಟು ಸೆಟ್ ಮಾಡಬೇಕು. ಇದು ನೋಡಿ ನಾನು ಆಪೋಸಿಟ್ ಸೈಡ್ ಇಂದಲೇ ಫೋಲ್ಡ್ ಮಾಡ್ತಾ ಇರೋದು. ಪುನಃ ಆಚೆ ಈಚೆಯಿಂದ 2 ಬದಿಯಿಂದ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಅವಾಗ ಟೈಟ್ ಸ್ಟಿಕ್ ಏನು ಇಡುವ ಅವಶ್ಯಕತೆ ಏನಿಲ್ಲ, ಕರೆಕ್ಟ್ ಆಗಿ ನಿಲ್ಲುತ್ತೆ ಟೈಟ್ ಆಗಿ. ಆಮೇಲೆ ನೋಡಿ ಅದೇ ಬದಿಗೆ ಮಡಚಿಟ್ರೆ ಆಯ್ತು. ಕರೆಕ್ಟ್ ಕೋನ್ ಶೇಪಿಗೆ ಸಿಗುತ್ತೆ ನಮಗೆ ನೋಡಿ ಈ ರೀತಿ. ಇಲ್ಲಿ ಎಲ್ಲಾದ್ರೂ ಎಕ್ಸ್ಟ್ರಾ ಬಂದ್ರೆ ಅದನ್ನ ಅದರ ಹಿಂಬದಿಗೆ ಈ ರೀತಿ ಸಿಕ್ಕಿಸ್ಬಿಟ್ರೆ ಆಯ್ತು, ಕರೆಕ್ಟ್ ಸಿಗುತ್ತೆ ನೋಡಿ ಈ ರೀತಿ. ಓಕೆ, ಇನ್ನು ನೋಡಿ ಇವಾಗೆಲ್ಲ ರೆಡಿ ಆಗಿದೆ. ಇನ್ನು ಇದನ್ನ ಬೇಯಿಸೋ ಕೆಲಸ ಮಾತ್ರ ಇರೋದು. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ತಾ ಇದ್ದೀನಿ. ಮೊದಲು ಸ್ವಲ್ಪ ಒಂದು 5 ನಿಮಿಷ ಬಿಸಿ ಮಾಡಬೇಕು. ಅದರ ತಟ್ಟೆ ಎಲ್ಲ ಇಟ್ಬಿಟ್ಟು ಒಂದು 5 ನಿಮಿಷ ನೀರು ಕುದೀಲಿ ಮೊದಲು. ನೋಡಿ ಇವಾಗ ನೀರು ಕುದಿ ಬಂದಿದೆ. ಇನ್ನು ಇದರಲ್ಲಿ ನಾವು ರೆಡಿ ಮಾಡಿಟ್ಟಂತ ಈ ಕೋನ್ ಇದನ್ನ ಇಟ್ರೆ ಆಯ್ತು ನೋಡಿ. ಎಲ್ಲ ಇಟ್ಬಿಟ್ಟು ಇದನ್ನ ಬೇಯಿಸ್ಬೇಕು. ಹೈ ಫ್ಲೇಮ್ ಅಲ್ಲಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಇವಾಗೆಲ್ಲ ರೆಡಿ ಆಗಿದೆ. ಮುಚ್ಚಿ ಒಂದು 20 ನಿಮಿಷ ಬೇಯಿಸ್ತೀನಿ. 20 ನಿಮಿಷ ಆಗಿದೆ. ಸ್ಟವ್ ಎಲ್ಲ ಆಫ್ ಮಾಡಿದ್ದೀನಿ, ಎಲ್ಲ ತೆಗಿತಾ ಇದ್ದೀನಿ. ನೋಡಿ ನಮ್ಮ ಹೆಲ್ದಿ ಆಗಿರುವಂತಹ ಒಂದು ವಿಭಿನ್ನವಾದಂತ ಒಂದು ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗಿದೆ. ಇದನ್ನ ಓಪನ್ ಮಾಡೋದು ನೋಡಿ ಎಷ್ಟೊಂದು ಟೈಟ್ ಆಗಿ ನಿಂತಿದೆ ನೋಡಿ. ಏನಿಲ್ಲ ನೋಡಿ ಎಷ್ಟೊಂದು ಸುಲಭವಾಗಿ, ನೋಡೋದಿಕ್ಕೂ ಕ್ಯೂಟ್ ಆಗಿರುತ್ತೆ ನೋಡಿ. ಇದು ಸ್ವೀಟ ಗೊತ್ತಿಲ್ಲ ನೋಡಿ. ಇದು ಸ್ವೀಟ್ ನೋಡಿ. ಸ್ವೀಟ್ ಆದ್ರೆ ಈ ರೀತಿ ಇರುತ್ತೆ. ಇದು ಸ್ವೀಟ್ ಇಲ್ಲ, ಇದು ಹಾಗೆ ತಿನ್ನುವಂಥದ್ದು ನೋಡಿ. ನೋಡುವಾಗ್ಲೇ ಇವಾಗ್ಲೇ ತಿನ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಇದನ್ನ ಸರ್ವ್ ಮಾಡುವಾಗ ಮಾತ್ರ ಬಿಸಿ ಬಿಸಿ ಸರ್ವ್ ಮಾಡ್ಬೇಕು. ಆವಾಗ್ಲೇ ಇದರ ಕರೆಕ್ಟ್ ಟೇಸ್ಟ್ ನಮಗೆ ಸಿಗೋದು. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಈ ರೀತಿ ಇರುತ್ತೆ. ಸ್ವೀಟ್ ಆದ್ರೆ ಇದ್ರ ಮಿಕ್ಸ್ ಮಾಡ್ಬೋದು, ಇಲ್ಲ ಸ್ವೀಟ್ ಬೇಡ ಅಂದ್ರೆ ಆ ರೀತಿನೂ ತಿನ್ಬೋದು ನಮಗೆ. ನೋಡಿ ಈ ರೀತಿ ಇರುತ್ತೆ. ಸೂಪರ್ ಆಗಿರುತ್ತೆ. ಹೆಲ್ದಿ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಆಮೇಲೆ ನೀವು ಸ್ವೀಟ್ ಇಷ್ಟ ಇಲ್ಲದವರಾದ್ರೆ ಅದಕ್ಕೆ ಗ್ರೇವಿ ಜೊತೆ ಇದನ್ನ ಸರ್ವ್ ಮಾಡ್ಬೋದು. ನಾನಿಲ್ಲಿ ಕಡಲೆಕಾಳು, ತೆಂಗಿನ ತುರಿ ಬಳಸದೆ ಕಡಲೆಕಾಳಿನ ಗಸಿ ಮಾಡಿರೋದನ್ನ ಇದ್ರ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ನಿಮ್ಗೆ ಒಂದ್ಸಲ ಚೆಕ್ ಮಾಡ್ಬೋದು. ನೋಡಿ ಈ ರೀತಿ ಇದನ್ನ ಮಿಕ್ಸ್ ಮಾಡಿ ತಿನ್ಬೋದು. ಈ ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಮಾತ್ರ ಅಲ್ಲ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.